ಓಕೆ ನೋಡುವೆ ಒಂದು ತಿಳ್ಕೊ ಇನ್ಮೇಲೆ ಸುಭಾಸುನ್ನು ಎಲ್ಲರೂ ನಾವು ಒಳ್ಳೆಯದನ್ನ ಮಾಡ್ಕೋಬೇಕು ಗೊತ್ತಾಯ್ತಾ. ಆವಾಗಲೇ ನಾವು ಹೊಂದ್ಕೊಂಡಿದ್ದೆ ಸಾಧಿಸೋಕ್ಕಾಗೋದು ಗೊತ್ತಾಯ್ತಾ. ಎಲ್ಲರ ಮೇಲೂ ಕಿರ್ಚಾಡೋದು ರೇಗಾಡೋದು ನೀನು ಮಾಡ್ಕೋಬೇಡ. ನಿಂಗೆ ಅಣ್ಣನ ಹತ್ರನೂ ಅಷ್ಟೇ ಚೆನ್ನಾಗಿರು ಸುಭಾಸುನ ಹತ್ರ. ಇವನಿಗೆ ಒಳ್ಳೆಯವ್ರು ಅನ್ಸಿದ್ರೆ ಅಲ್ವಾ ಬೇರೆ ಯಾರಿಗೂ ಅನ್ಸೋದು. ಅದಕ್ಕೆ ನಾವೇನು ಜೀವನ ಪೂರ್ತಿ ನಾಟಕ ಆಡ್ಕೊಂಡು ಇರ್ಬೇಕಾ ಮಮ್ಮಿ. ಹೋಗಿ ಮಮ್ಮಿ ಸುಮ್ಮನೆ ನೀನು ಐಡಿಯಾಗಳೆಲ್ಲ ಒಳ್ಳೆ ಡಮ್ಮಿ ಐಡಿಯಾಗಳೇ ಕೊಡ್ತೀಯ. ಒಳ್ಳೆವ್ ನೆಟ್ಟಿಗಿರೋ ಒಂದು ಕೊಡಲ್ಲ. ಹಾಳಾದೊಳ್ಳೆ ಹೊಸ ನೆಟ್ಟು ಕೇಳಿಸ್ಕೊ. ಇವಾಗ ಸುಭಾಸನ್ನ ಒಳ್ಳೇದು ಮಾಡ್ಕೊಂಡ್ರೆ ಅಲ್ವೇ ನಾವು ರಾಹುಲ್ ಮನ್ಗೆ ಹೋಗೋಕ್ಕಾಗೋದು. ರಾಹುಲ್ ಮನ್ಗೆ ಹೋಗಿ ನಮ್ಮ ಕೆಲಸ ಸಾಕ್ಸೋಕ್ಕಾಗೋದು. ಇವಾಗ ಇವನ್ನೇ ಕೆಟ್ಟವನ್ನ ಮಾಡ್ಕೊಂಡ್ರೆ ನಾವು ಅವನ ಮನೆಗೆ ಗೇಟ್ ಬಾಗಿಲು ಮಾಡ್ತಾನೆ ತುಳಿಯೋಕ್ಕಾಗತ್ತಾ ಹೇಳು. ಅದನ್ನ ಅರ್ಥ ಮಾಡ್ಕೊ ನೀನು. ಇವಾಗ ಸುಭಾಸ ಬಂದರೆ ನಾನು ನಿಂಗೆ ಬೈಯೋಳಂಗೆ ನಾಟಕ ಆಡ್ತೀನಿ ಗೊತ್ತಾಯ್ತಾ. ಆವಾಗ ನೀನು ಸಾಪ್ಗಾಗಿ ನನಗೆ ಉಳಿದ್ಕೆಲ್ಲ ಹ್ಞೂ ಅಂದ್ಕೊಂಡು ಇರು. ಆವಾಗ ಮನೆ ಕೆಲಸದವ್ರು ನಿಕ್ಕಿಸ್ಕೊಳ್ಳೋಣ ಒಬ್ರನ್ನ. ನಾವು ಹೆಂಗಿದ್ರೆ ಈ ಮನೆಯಿಂದ ನೀನು ಕರ್ಕೊಂಡು ಹೋಗ್ದೆ ನಾನಂತೂ ಹೋಗಲ್ಲ ಗೊತ್ತಾಯ್ತಾ. ಹೆಂಗೋ ನಾವು ಹೋಗೋತಕ್ಕ ಇಲ್ಲೊಂದು ಮನೆ ಕೆಲಸದವ್ರು ಇರಲಿ ನಾವ್ಯಾಕೆ ಸಾಯನೇ ಗೊತ್ತಾಯ್ತಾ ಹೇಳಿದ್ದು. ಆಯಿತು ಬಿಡು ಮಮ್ಮಿ ನೀನು ಹೆಂಗೆ ಹೇಳ್ತೀವಿ ಹಂಗೆ. ಇದೆಲ್ಲ ಪ್ಲ್ಯಾನ್ ಏನೋ ಚೆನ್ನಾಗೈತೆ ಆದರೆ ಇದೆಲ್ಲ ವರ್ಕೌಟ್ ಆಯ್ತದ ಮಮ್ಮಿ. ಅದೇನು ಬಾಯ ಮುಚ್ಕೊಂಡಿರು ನೀನು ಸಾಪ್ಗಿರು ನೀನು. ನಾನು ಬೈತಾ ಇರ್ತೀನಿ ನಿಂಗೆ ಗೊತ್ತಾಯ್ತಾ. ಅವ್ನು ಬೊನ್ನ ಹೆಂಗೆ ಅಂತ ಕಿಟ್ಕಿಯನ್ನ ನೋಡು ನೀನು ಆಯ್ತಾ. ಜೋರಾಗಿ ಬೈತೀನಿ ನಾನು ನಿಂಗೆ ಅರ್ಥ ಮಾಡ್ಕೋಬಸಿ ಹೇಳೋದ. ಆಯಿತು ಬಿಡು ಮಮ್ಮಿ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ. ಹಂಗಾರೆ ಡೋರ ಓಪನ್ ಮಾಡಿ ಬರ್ತೀನಿ ಕಣ್ಮಮ್ಮಿ. ಗೇಟ ಒಂಚೂರು ತೆಗೆದುಬಿಟ್ಟು ಬರ್ತೀನಿ. ಅವ್ನು ಬಂದರೆ ಸೌಂಡ್ ಗೊತ್ತಾಗೋದು ಬೇಡವಾ. ಹ್ಞೂ ಹಂಗೆ ಮಾಡು ಓಡೋಗಿ ಜಾಲ್ದು. ಸರಿ ಇರು ಮಮ್ಮಿ ಒಂದು ನಿಮಿಷ. ದೇವರು ನನ್ನ ಮಗಳು ಭಾಳ ಸರಿ ಮಾಡಿಬಿಟ್ರೆ ಅಷ್ಟೇ ಸಾಕು ನನಗೆ, ಇನ್ನೇನು ಬೇಡ. ಬಾಗಿಲೆಲ್ಲ ತೆಗ್ದ ಕಣ್ಮಮ್ಮಿ. ಗೇಟ್ ಬಾಗಿಲು ತೆಗೆದುಬಿಟ್ಟು ಬಂದಿದ್ದೀನಿ. ಅವನೇನೋ ಸೌಂಡ್ ಮಾಡಿದ್ರೆ ಗೊತ್ತಾಗದೆ. ಅವಾಗ ನೀನು ಬೈಯೋಕ್ಕೆ ಶುರು ಹಚ್ಕೊಂಡಂಗೆ ಗೊತ್ತಾಯ್ತಾ. ಹ್ಞೂ ಒಳ್ಳೆ ಕೆಲಸ ಮಾಡಿದೆ. ಸರಿ ಮಗ ನಾನು ಹೇಳೋದೆ ಅರ್ಥ ಮಾಡ್ಕೋಬಸಿ ನೀನು. ಒಳ್ಳೆಯಾಗೆ ಇರಬೇಕು ನೀನು ಎಲ್ಲರ ಹತ್ರನೂ. ಅದು ಎಷ್ಟನ್ನ ಡ್ರಾಮಾ ಮಾಡ್ಕೊ ಗೊತ್ತಾಯ್ತಾ. ನಾವು ಒಳ್ಳೆಯರಾದರೆ ನಮ್ಮ ಕೆಲಸ ಆಗೋದು ಅದನ್ನು ತಿಳ್ಕೊ ಫಸ್ಟು. ಆಯಿತು ಕಣ್ ಮಮ್ಮಿ ನೀನು ಹೇಳ್ದಂಗೆ ಆಗಲಿ. ಆದರೆ ಮಮ್ಮಿ ಅಪ್ಪಯ್ಯ ನೀನು ಬೈಯಲ್ವ ಮಮ್ಮಿ. ನೀನು ಈಸಿನ ಕೈಲಿ ಇದೆಯಾ ಅಂತ. ಯಾಕೆ ಬೈತಾನೆ ಅಂತ ಏನಾರು ಅವ್ನ ಮನೆಗೆ ಇರಬೇಕು ಅಂತ ನಾನು ಏನೋ ರೂಲ್ಸಾ ಹೇಳು. ಬೈತಾನೆ ಯಾಕೋ ಕಾಣೆ. ಅದೇ ಇನ್ನೊಂದ್ಸರಿ ಫೋನ್ ಮಾಡಿ ಬೈಲಿ ನನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿಮ್ಮ ಅಪ್ಪ. ಹಿಂಗೆ ನಾನು ನೋಡ್ತಾನೆ ಇದ್ದೀನಿ ನೋಡೋತಕ್ಕ ನೋಡ್ತಾರೆ. ಏನು 24 ಅಂತ ಇವ್ನು ಬುಡ್ದಾಗೆ ಇರ್ಬೇಕೇನೋ. ಹಂಗಲ್ಲ ಕಣ್ಮಮ್ಮಿ ಅಪ್ಪ ಯಾವಾಗಲೂ ಮಾತಿನ ಸಲ್ಕು ಬೈತಾನೆ ಇರ್ತದಲ್ಲ. ಅದಕ್ಕೆ ಕೇಳಿದೆ ಏನೋ ಒಂದ್ಲಿವಾ ನೀನು ಬರ್ತೀನಿ ಅಂತ ಹೇಳಿದ್ಕೆ ಅಂತ. ಅವ್ನಿಗೆ ಒಳಗೆ ಬೇರೆ ಓದ್ತೀನಿ ಕಣಪ್ಪ ಒಯ್ತೀನಿ ಕಣಪ್ಪ ಅಂತ. ಏನು ಯಾವೊಬ್ರು ಮಾತಾಕ್ ಹೋಗಿಲ್ಲ ಏನಿಲ್ಲ ಬಾಯಿಗೆ ಬಂದಂಗೆ ಅಂತಾನೆ ಆಡ್ತಾನೆ. ಅದಕ್ಕೆ ನನಗೂ ಸಿಟ್ಟತ್ಬಿಟ್ಟು ಮನೆಗೆ ಹೊಸಿ ಒಡವಿದ್ದು ಎಲ್ಲ ತಗೊಂಡು ಬಂದೆ ನೋಡಿಲ್ಗೆ ಸಿಟ್ಟತ್ತೊಳಂಗೆ. ಓ ಹಂಗೆ ಮಾಡಿದೆ ಮಮ್ಮಿ ಅದಕ್ಕೆ ಫೋನ್ ಮಾಡಿಲ್ಲ ನಿಂಗೆ. ಫೋನ್ ಏನೋ ಮಾಡಲಿ ಅವನಿಗೆ ಗ್ರಾಚಾರ ಬಿಡ್ಸಲ್ವ ಮತ್ತೆ. ಏನು ಅಯ್ಯೋ ಅನ್ಸ್ತಾನೆ ಹಂಗೆ. ಮುದ್ದೆ ಮಾಡು ಹಿಟ್ಟು ಮಾಡು ಸಾರು ಮಾಡು ಆಳ್ಗಳಿಗೆಲ್ಲ ಅಂತ 10-20 ಆಳ್ಗೆ ನಂಗೆ ಅಡುಗೆ ಮಾಡೋಕ್ಕಾಗ್ತೇನೆ ಮಗ. ಅವನಿಗೆ ಜ್ಞಾನ ಇಲ್ವಾ. ಏನೋ ಮಾಡ್ಕೊಳ್ಳೋಣ ಒಂದು 3-4 ಜನ ಬಂದೆ. ಒಂದು ಉಪ್ಪು ಹಿಟ್ಟಿನ ತಪ್ಪಲೆ ಇಟ್ಬಿಟ್ಟು ಮುದ್ದೆ ತಿರ್ಬೇಕು ಕಣೆ. 20 ಮುದ್ದೆ ಕಟ್ಟೋದಂದ್ರೆ ಕಮ್ಮಿ ಹೇಳು. ಏನು ಮಾನ ಮರದಿ ಬೇಡವ ನಿಮ್ಮ ಅಪ್ಪ ಹಿಂಗೆ. ಮಮ್ಮಿ 10-20 ಆಳ್ಗಳಿಗೆ ನೀನು ಮಾಡೋಕ್ಕಾಯ್ತದ ಮಮ್ಮಿ. ಹೋಟ್ಲಲ್ಲಿ ತರಿಸ್ಕೊಡಕ್ಕೆ ಹೇಳು ಮಮ್ಮಿ. ಅವೆಲ್ಲ ಆಗಲ್ಲ ಅವನಿಗೆ. ದುಡ್ಡು ಖರ್ಚಾಗಬಾರ್ದು ಅವನಿಗೆ. ಹಂಗೆ ಆಗಬೇಕು ಕೂತಿತ್ತಲ್ಲಿ ಎಲ್ಲನೂ. ನಂಗಂತೂ ಸಿಟ್ಟ ತೋತದ ಕಣ್ಣೆ ಮಗ. ಇವನ ಹತ್ರ ಹೆಂಗೆ 8 ವರ್ಷ ಸಂಸಾರ ಮಾಡಿನೋ ಅಂತ ನನಗೆ ಆಶ್ಚರ್ಯ. ಮುಂಡೆ ಮಗ ನನ್ನ ಹೊಟ್ಟೆ ಉಳ್ಸಕ್ಕೆ ಅಂತಾನೆ ಅವನೇ. ಇವ್ನು ಯಾಕನ ಕಟ್ಕೊಂಡು ಅನ್ಸ್ಬಿಟ್ಟದ್ ನಂಗಂತೂ. ಕಿರು ಮಮ್ಮಿ ಅಪ್ಪ ಇನ್ನು ಮದುವೆ ಆಗಿಲ್ಲ ನಿಂಗೇನು ಆಸ್ತಿ ಎಲ್ಲ ಸುಮ್ಮನೆ ಬತ್ತಿತ್ತ ಹೇಳು. ಹೇಳೋ ಮತ್ತೆ ಅವಳನ್ನ ಅವ್ನ ಗತಿ ಕಾಣಿಸ್ಬಿಟ್ಟು ನಾನು ಮದುವೆ ಆಗಿದ್ದು ತಗೋ. ಅದನ್ನ ಮಾತು ಇರಲಿ. ಇನ್ನು ಆಸ್ತಿ ಇಲ್ಲ ಅಂದಿದ್ರೆ ಈ ಕುಳ್ಳನ ಮಗನ ಯಾರು ಕಟ್ಕೊತಿದ್ರು ತಗೋ. ಇನ್ನೇನೆ ಮಗ ಏನು ಅಡುಗೆ ಮಾಡಿದೆ. ಹೋಗಿ ಮಮ್ಮಿ ಏನು ಅಡುಗೆ ಮಾಡಲಿ. ನನಗೇನು ಅಡುಗೆ ಬರಲ್ಲ. ಅದು ನೀನೇ ಮಾಡ್ಬೇಕು ಇವಾಗ. ಹೋಗ್ನೆ ಕಾಲು ನೋವು ನನಗೆ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಹೋಗಿ ಮಾಡನೆ ಮಗ. ನಾನು ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಮಾಡು ಹೋಗು. ಅದು ಎಂತೋ ಫೋನ್ ನೋಡ್ಕೊಂಡು ಮಾಡ್ತಿಲ್ಲ ಹಂಗನ ಮಾಡಿ. ನಿಮಿಷ ಇರು ಮಮ್ಮಿ ಗೇಟ್ ಸೌಂಡ್ ಆಯಿತು. ಯಾಕೆ ತೋದ್ಲಿ ಇವಳು. ಮಮ್ಮಿ ಬಂದ ಅವನು. ಸರಿ ಆಯ್ತು ಸುಮ್ ಕುತ್ಕ ನೀನು. ಸಪ್ಪ ಮಕ್ಕ ಮಾಡ್ಕೊಂಡು ಕುತ್ಕ.
ಒಂದು ಅಡುಗೆ ಮಾಡಕ್ಕೆ ಬರಲ್ಲ ಅಂತೆಲ್ಲ ನೀನು ನೀನೇನು ಹೆಣ್ಣುಟ್ಟ ನೀನು ಲೋ ಮುಂಡೆ ಅಲ್ಲ ನಿನ್ನ ಗಂಡು ನಿಂಗೇನೆ ನೋಡ್ಕೊಳ್ಳೋದು ನೀನು ನಿಂಜ ಮುಖಷ್ಟೇ ಮಮ್ಮಿ ಯಾಕೆ ಈ ಥರ ಎಲ್ಲ ಬೈತಾ ಇದ್ದೆ ಮಮ್ಮಿ ನೀನಲ್ವಾ ಹೇಳಿದ್ದು ಅವಾಗ ನಿನ್ ಕೆಲಸ ಮಾಡೋದೇನು ಇರಲ್ಲ ಮದುವೆ ಆದ್ರೆ ಅಂತ ಇವಾಗ ಯಾಕೆ ಮಾಡ್ಬೇಕು ನಾನು ಮಾಡಲ್ಲ ಕಣ್ ಮಮ್ಮಿ ನಾನು ಮಾಡಲ್ಲ ಇತ್ತೋಗಿರೋ ಮನೇಲಿ ನಾನು ಕೆಲಸ ಮಾಡ್ಬೇಕಾ ಮಮ್ಮಿ ನೀನು ಅವ್ರ ಥರನೇ ಮಾತಾಡ್ಬೇಡ ಮಮ್ಮಿ ಅವನ ಥರನೇ ಆ ಸುಭಾಸನ್ ಥರನೇ ಸುಮ್ಮನೆ ಹೋಗ್ ಮಮ್ಮಿ ನೀನು ಲಕ್ಷ್ಮಿ ಮನೆ ಎಷ್ಟು ದೊಡ್ಡದಾಗೈತೆ ಗೊತ್ತಾ ನನ್ನ ಮನೆ ನೋಡೋಳೆ ಬಿಕಾರಿ ಮನೆ ಥರ ಐತೆ ಮುಚ್ಚ ಬಾಯ ಅವಳು ಕಿತ್ತೋದಳೆ ನಿಂಗೇನು ಮಾನ ಮರ್ಯಾದೆ ಇಲ್ವೇನಿ ಅಲ್ಲ ಇಂಥ ಚೆನ್ನಾಗೈತೆ ಮನೆ ಇಂಥ ಮನೆನ ನೀನು ಬಿಕಾರಿ ಮನೆ ಅಂತೀಯಾ ಏನೋ ನೀನು ಹಣೆ ಬೇರೆ ಇತ್ತಂಗೆ ಆಯಿತು ನಾನು ಹೇಳಿವ ಬ್ಯಾಡ ಬೇಡ ಅಂದ್ರು ಓಡೋಗಿ ಮದುವೆ ಮಾಡ್ಕೊಂಬಂದೆ ಇವಾಗ ಅನ್ಬೋಸು ಇವಾಗ ಯಾಕೆ ನನ್ನ ಹತ್ರ ಈ ಥರ ಎಲ್ಲ ಹೇಳ್ತಿದ್ದೀನಿ ನೀನು ನೋಡು ಸುಭಾಸಪ್ಪನೇ ನಾನು ಒಳ್ಳೆಯ ಯಾರು ಅದನ್ನು ಬದಲಾಯಿಸೋಕೆ ಹಾಕಿಲ್ಲ ಅಂತ ಒಳ್ಳೆ ಹುಡುಗನ ಪಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅದನ್ನ ತಿಳ್ಕೊಂಡು ನೆಟ್ಟಿಗೆ ಬಾಳ್ಮೆ ಮಾಡ್ಕೊಂಡು ಹೋಗು ಇಲ್ಲ ಅಂದರೆ ನೋಡು ನನ್ನ ಕಲಿಸಿ ಸರಿಯಾಗಿ ಉಗಿಸ್ಕೊತೀನಿ ನೀನು ಗೀತೆ ಅಡುಗೆ ಪಡಿಗೆ ಎಲ್ಲ ಕಲ್ತ್ಕೊ ಇನ್ಮೇಲೆ ಯಜಮಾನ್ರ ಮಗಳು ಅಂತ ಬೀಗದ್ ಬಿಟ್ಟು ನೆಟ್ಟಿಗಿರೋದು ಕಲ್ತ್ಕೊ ನೀನು ಮಮ್ಮಿ ಜಾಸ್ತಿ ಆಯಿತು ಮಮ್ಮಿ ನೀನು ಯಾಕೆ ಮಮ್ಮಿ ಈ ಥರ ಎಲ್ಲ ಹೇಳ್ತಿದ್ದಿ ನನಗೆ ಹಂಗೆಲ್ಲ ಇರೋಕ್ಕೆ ಆಗಲ್ಲ ಮಮ್ಮಿ ನಾನಂತೂ ನಂಗೆ ಇಷ್ಟ ಇಲ್ಲ ಇಲ್ಲಿ ಇರೋಕ್ಕೆ ನಾನು ಊರಿಗೆ ಬರ್ತೀನಿ ಕರ್ಕೊಂಡು ಹೋಗು ಊರು ಎಂಥ ಊರೇ ಯಾವ ಊರಿಗೆ ಬರ್ತಿ ಬಾಯ ಮುಚ್ಕೊಂಡು ಇದ್ದರೆ ಸರಿ ನನ್ನ ಕೈಲಿ ಬೈಸ್ಕೊಬೇಡ ನೀನು ಅಲ್ಲ ಕಣೆ ಮನೆ ಕೆಲಸದವ್ರನ್ನ ಕೂಸ್ಕೊಂತಿಲ್ಲ ಮನೆ ಕೆಲಸದವ್ರು ಹಾಕ್ಬೇಕು ನಿಂಗೆ ಈ ಸಣ್ಣ ಮನೇನ ನಿಂಗೆ ಗುಡ್ಸ್ಕೊಳಕ್ಕೆ ಒರ್ಸ್ಕೊಳಕ್ಕೆ ಸಾರ್ಸ್ಕೊಳಕ್ಕೆ ಹಾಕಿಲ್ವಾ ಹೇಳು ಮನೆ ಕೆಲಸದವ್ರು ಬೇಡ ಅಂಥವ್ರು ಬೇಡ ನೀನೇ ಮಾಡ್ಕೊಂಡು ಹೋಗು ಇಬ್ಬರು ಬುದ್ಧಿವಂತರಾಗಿ ಜೀವನ ಮಾಡಿರಿ ಸಂಸಾರ ಮಾಡ್ಕೊಂಡು ನೆಟ್ಗೆ ಹೋಗು ಅದನ್ನ ಬಿಟ್ಟು ನಂಗೆ ಅದು ಬೇಡ ಇದು ಬೇಡ ಊರಿಗೆ ಬರ್ತೀನಿ ಪಾರಿಗೆ ಬರ್ತೀನಿ ಅನ್ಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ಬೈಸ್ಕೊತೀನಿ ನೋಡು ಚಿಂದಂತ ಅಳಿಯ ಕಣೆ ಅವನು ಸುಭಾಸ ಇವನು ಅವಾಗೆಲ್ಲ ತರಗು ಮುಂಕತ್ತು ಬಿಟ್ಟಿತ್ತು ಅದಕ್ಕೆ ನಿನ್ನ ಜೊತೆ ಸೇರ್ಕೊಂಡು ನಾನು ಹಂಗೆ ಆಡ್ಬಿಟ್ಟೆ ಇವಾಗ ನಾನು ನೆಟ್ಟಿಗಿರು ಮಮ್ಮಿ ಏನು ಮಮ್ಮಿ ನೀನು ಹಿಂಗೆ ಆಡ್ತೀಯ ನಾನು ಏನು ಮಾಡಲಿ ಮಮ್ಮಿ ಅವನು ಮಾಡಬೇಡ ನಾನು 7 ದಿವಸ ಕೇಳ್ಕೊ ನೆಟ್ಟಿಗಿರೋದ ಕಲ್ತ್ಕೊ ನನ್ನ ಕೈಲಿ ನೀನು ಬೈಸ್ಕೋಬೇಡ ಪಾಪ ಸುಭಾಸಪ್ಪ ಎಂಥ ಒಳ್ಳೆ ಮನ್ಸ ಅವನಂತವನಿಗೆ ನೀನಂತವಳನ್ನ ಕೊಟ್ಟು ಮದುವೆ ಮಾಡಿದ್ದೆ ಒಂದು ಅಡ್ಡು ಇದು ನೋಡು ಮತ್ತಿಗೆ ಇವನ ಪಾಪ ನೀನು ಹಣೆ ಬರೀ ಇಟ್ಟಂಗೆ ಆಗೈತೆ ಸುಮ್ಮನೆ ಇನ್ನು ಮುಂದ್ಕಾನ ನೆಟ್ಟಿಗೆ ಬಾಳ್ಮೆ ಮಾಡ್ಕೊಂಡು ಹೋಗು ಅದನ್ನ ಬಿಟ್ಟು ನಂಗೆ ಅದು ಬೇಡ ಇದು ಬೇಡ ಅತ್ತೊಂದು ಕೊಡು ಇತ್ತೊಂದು ಕೊಡು ಮನೆ ಕೆಲಸ ತರಬೇಕು ಅನ್ನೋದೆಲ್ಲ ಬಿಟ್ಟು ಸಂಸಾರ ಮಾಡ್ಕೊಂಡು ನೆಟ್ಟಿಗೆ ಹೋಗು ನನ್ನ ಕೈಲಿ ಬೈಸ್ಕೋಬೇಡ ಗೀತಾ ನೀನು ಏನೋ ಒಬ್ಳೆ ಮಗಳು ಅಂತ ಮುದ್ದು ಮಾಡಿ ಸಾಕಿಕ್ಕೆ ಇಂಥ ಬುದ್ಧಿನ ಕಲ್ತ್ಕೊಳ್ಳೋದು ನೀನು ಹೇಳು ಆಯಿತು ಬಿಡು ಮಮ್ಮಿ ಬೈಬೇಡ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.